ಸಿಎಂ ಆಪ್ತ ದಿನೇಶ್ ಅಮೀನ್ ಮಟ್ಗೆ ಶಾಕ್. ಕಾಂಗ್ರೆಸ್ ಹೈಕಮಾಂಡ್ನಿಂದ ಬಿಗ್ ಶಾಕ್. ಪರಿಷತ್ ನಾಮನಿರ್ದೇಶನ ಪಟ್ಟಿಯಲ್ಲಿ ಇಲ್ಲ ಮಟ್ಟು ಹೆಸರು. ಸಿಎಂ ಆಪ್ತ ದಿನೇಶ್ ಅಮೀನ್ ಮಟ್ಟುಗೆ ಶಾಕ್. ಕಾಂಗ್ರೆಸ್ ಹೈಕಮಾಂಡ್ನಿಂದ ಬಿಗ್ ಶಾಕ್. ಪರಿಷತ್ ನಾಮನಿರ್ದೇಶನ ಪಟ್ಟಿಯಲ್ಲಿ ಮಟ್ಟು ಹೆಸರಿಲ್ಲ. ಪಕ್ಷದೊಳಗೆ ವೈಯಕ್ತಿಕವಾಗಿ ವಿರೋಧಕ್ಕೆ ತಲೆಬಾಗಿದಂತಹ ಹೈಕಮಾಂಡ್. ಸಿಎಂ ಸಿದ್ದರಾಮಯ್ಯ ಬೇಡಿಕೆಗೆ ಸೊಪ್ಪು ಹಾಕದ ಹೈಕಮಾಂಡ್ ದಿನೇಶ್ ಅಮೀನ್ ಮಟ್ಟು ಬದಲು ಬೇರೆಯವರ ನಾಮನಿರ್ದೇಶನ. ದಿನೇಶ್ ನಾಮನಿರ್ದೇಶನ ಪಟ್ಟು ಹಿಡಿದಿದ್ದಂತಹ ಸಿದ್ದರಾಮಯ್ಯ ಆದರೆ ಅವರು ಬೇಡ, ಬೇರೆ ಹೆಸರು ಹೇಳಿ ಅಂತ ಹೇಳಿರುವಂತಹ ಹೈಕಮಾಂಡ್ ಕಡೆಗೆ ಅಂತ್ಯದ ಸಮಯದಲ್ಲಿ ಬೇರೆ ಹೆಸರನ್ನ ಹೇಳಿರುವಂತಹ ಸಿದ್ದರಾಮಯ್ಯ. ಪರಿಷತ್ಗೆ ಮೈಸೂರಿನ ಪತ್ರಕರ್ತ ಶಿವಕುಮಾರ್ ನಾಮನಿರ್ದೇಶನ. ದಿ ನ್ಯೂಸ್ ಇಂಡಿಯನ್ ಎಕ್ಸ್‌ಪ್ರೆಸ್‌ನ ಮೈಸೂರು ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಕೆ ಶಿವಕುಮಾರ್. ಎಸ್ ವೀಕ್ಷಕರೇ, ದಿನೇಶ್ ಅಮೀನ್ ಮಟ್ ಅವರನ್ನ ಪರಿಷತ್ಗೆ ಹಾಕಬೇಕು ಅಂತ ಹೇಳಿ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇತ್ತು. ಸೊ ಈ ವಿರೋಧಗಳನ್ನು ಕೂಡ ಲೆಕ್ಕಿಸದೆ ಸಿದ್ದರಾಮಯ್ಯ ಅವರು ಇವರ ಹೆಸರನ್ನ ಹಾಕಿದ್ರು. ಆದರೆ ಹೈಕಮಾಂಡ್ ಖಡಾಖಂಡಿತವಾಗಿ ಹೇಳ್ತು, ಸಿದ್ದರಾಮಯ್ಯ ಅವರೇ ನೀವು ಬೇರೆಯವರ ಹೆಸರನ್ನ ಹಾಕಿ, ಇವರು ವಿವಾದದಲ್ಲಿ ಇದ್ದಾರೆ, ಪಕ್ಷದೊಳಗೆ ಅವರನ್ನ ಸೇರಿಸ್ಕೊಳ್ಳಿಕ್ಕೆ ತುಂಬಾ ಇಷ್ಟಪಡ್ತಾ ಇಲ್ಲ ಅಂತ ಹೇಳಿದ ಮೇಲೆ ಈಗ ಅವರು ಬೇರೆಯವರ ಹೆಸರನ್ನ ತೆಗೆದುಕೊಂಡಿದ್ದಾರೆ. ಪರಿಷತ್ಗೆ ಮೈಸೂರಿನ ಪತ್ರಕರ್ತ ಶಿವಕುಮಾರ್ ಅವರ ನಾಮನಿರ್ದೇಶನವಾಗಿದೆ. ದಿ ನ್ಯೂಸ್ ಇಂಡಿಯನ್ ಎಕ್ಸ್‌ಪ್ರೆಸ್‌ನ ಮುಖ್ಯಸ್ಥರಾಗಿರುವಂತಹ ಕೆ ಶಿವಕುಮಾರ್ ಅವರನ್ನ ಪರಿಷತ್ತೊಳಗೆ ಹಾಕಂತಿದ್ದಾರೆ. ಸಿಎಂ ಆಪ್ತ ದಿನೇಶ್ ಅಮೀನ್ ಮಟ್ಟಿಗೆ ಶಾಕ್ ನೀಡಿದೆ. ಕಾಂಗ್ರೆಸ್ನ ಹೈಕಮಾಂಡ್ನಿಂದ ಬಿಗ್ ಶಾಕ್ ಅನ್ನು ಅನುಭವಿಸಿದ್ದು ಅವರು. ಪರಿಷತ್ ನಾಮನಿರ್ದೇಶನದ ಪಟ್ಟಿಯಲ್ಲಿ ಮಟ್ಟು ಅವರ ಹೆಸರನ್ನ ಕೈ ಬಿಡಲಾಗಿರುವಂಥದ್ದು. ಪಕ್ಷದೊಳಗೆ ವೈಯಕ್ತಿಕವಾಗಿ ವಿರೋಧಕ್ಕೆ ತಲೆಬಾಗಿದೆ ಹೈಕಮಾಂಡ್. ವಿರೋಧಗಳು ವ್ಯಕ್ತವಾಗ್ತಾ ಇತ್ತು. ಸಿಎಂ ಸಿದ್ದರಾಮಯ್ಯ ಬೇಡಿಕೆಗೆ ಸೊಪ್ಪು ಹಾಕಲಿಲ್ಲ ಹೈಕಮಾಂಡ್. ಪಕ್ಷದೊಳಗಿರುವಂತಹ ವಿರೋಧದ ಬಗ್ಗೆ ಯೋಚನೆ ಮಾಡಿದೆ. ದಿನೇಶ್ ಅಮೀನ್ ಮಟ್ಟು ಅವರು ಬದಲು ನಾಮನಿರ್ದೇಶನ ಯಾರ್ದಾರ ಹೆಸರಿಳಿ ಅಂತ ಹೇಳಿ ಸಿದ್ದರಾಮಯ್ಯ ಅವರಿಗೆ ಪಟ್ಟಿಡ್ಕೊಂಡು ಕುತ್ಕೊಂಡಿದ್ದಂತಹ ಹೈಕಮಾಂಡ್ ಕಡೆಗೂ ಕೂಡ ಸಿದ್ದರಾಮಯ್ಯ ಅವರು ಬೇರೆಯವರ ಹೆಸರನ್ನ ಸೂಚಿಸುವಂಥ ಒಂದು ಸಂದರ್ಭ ಒದಗಿತ್ತು. ಆಗ ಮೈಸೂರು ಬ್ಯೂರೋ ಹೆಡ್ ಆಗಿರುವಂತಹ ಕೆ ಶಿವಕುಮಾರ್ ಅವರ ಹೆಸರನ್ನ ತೆಗೆದುಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.